RCB ಇವಾಗ ಸೆಕೆಂಡ್ ಪ್ರಾಕ್ಟೀಸ್ ಗೇಮ್ ನ ಆಡಿದ್ದಾರೆ. ಬಟ್ ಇವಾಗ ಯಾವುದೇ ರೀತಿಯ ಒಂದು ಹೋದ್ಸಲ ಏನು ಟೀಮ್ ವೈಸ್ ಸ್ಕೋರ್ ಕಾರ್ಡ್ ನ ಬಿಟ್ಟಿದ್ರು, ಸೊ ಆತರ ಬಿಟ್ಟಿಲ್ಲ. ಇವಾಗ ಇಂಡಿವಿಜುವಲ್ ಆಗಿ ಅನೌನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಬಂದಿರೋ ಸ್ಕೋರ್ ಕಾರ್ಡ್ ಅಲ್ಲಿ ಜಾರ್ಡನ್ ಕಾಕ್ಸ್ ಇಂಗ್ಲೆಂಡ್ ನ ಆಟಗಾರನ ನಮ್ಮ RCB ಬೈ ಮಾಡಿತ್ತು ಆಪ್ಷನ್ ನಲ್ಲಿ. ಸೊ ಅವರು ಇವಾಗ ಸ್ಕೋರ್ ಮಾಡಿರೋ ಸ್ಕೋರು 50+ ಇನ್ ಜಸ್ಟ್ 20 ಬಾಲ್ಸ್ ಅಲ್ಲಿ. ಲಿಟ್ರಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ವೆಂಕಟೇಶ್ ಅಯ್ಯರು ಫಸ್ಟ್ ಗೇಮ್ ಅಲ್ಲಿ ಒಂದು ಕ್ಯಾಮಿಯೋನು ಆಡಿದ್ರು, ಬಟ್ ಇವಾಗ ಒಂದು ಲಾಂಗ್ ಇನ್ನಿಂಗ್ಸ್ ಆಡಿದ್ದಾರೆ. 62 ರನ್ ಇನ್ ಜಸ್ಟ್ 30+ ಬಾಲ್ಸ್ ಅಲ್ಲಿ. ಬೊಂಬಾಟ್ ಬ್ಯಾಟಿಂಗು. ಇದು ಒಂಥರ RCB ಗೆ ಒಳ್ಳೆ ತಲೆನೋವು ಅಂತ ಹೇಳ್ತೀನಿ. ಯಾಕಂತಂದ್ರೆ ಎಲ್ಲಾ ಪ್ಲೇಯರ್ಸ್ ಗಳು ಪರ್ಫಾರ್ಮ್ ಮಾಡ್ತಾ ಇದ್ದಾಗ RCB ಗೆ ಒಂದು ತಲೆನೋವು ಸ್ಟಾರ್ಟ್ ಆಗುತ್ತೆ, ಯಾರನ್ನ ಆಡ್ಸೋಣ ಯಾರನ್ನ ಬಿಡೋಣ ಅಂತ. ಬಟ್ ಇವಾಗ ಈ ಏನ್ ತಲೆನೋವು ಸ್ಟಾರ್ಟ್ ಆಗಿದೆ, ಆಕ್ಚುಲಿ ಇದು ಒಂದು ಒಳ್ಳೆ ತಲೆನೋವುಗಳು. ಈ ತರ ಒಂದು ಟೀಮ್ ಅಲ್ಲಿ ಇತ್ತು ಅಂತಂದ್ರೆ ಲಿಟ್ರಲಿ ಪಾಸಿಟಿವ್ನೆಸ್ ತಾನೇನೆ. ವಿರಾಟ್ ಕೊಹ್ಲಿ ಕೂಡ ಈ ಒಂದು ಪ್ರಾಕ್ಟೀಸ್ ಗೇಮ್ ಅನ್ನ ಆಡಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಡಿಫ್ರೆಂಟ್ ಬೀಸ್ಟ್ ತರ ಆಡಿದ್ದಾರೆ. 19 ಬಾಲ್ಸ್ ಅಲ್ಲಿ 45 ರನ್. ಎಲ್ಲಿಂದ ಸ್ಟ್ರೈಕ್ ರೇಟ್, ಎಲ್ಲಿಂದ? ಅದಕ್ಕೆ ಕಿಂಗ್ ಯಾವತ್ತಿದ್ರು ಕಿಂಗ್ ಅಂತಾನೆ ಹೇಳೋದು. ಸೊ ಸ್ಟ್ರೈಕ್ ರೇಟ್, ಡಾಮಿನೆನ್ಸ್ ಎಲ್ಲ ಕೂಡ ವಿರಾಟ್ ಕೊಹ್ಲಿ ಹೆಸರಲ್ಲಿ ಬ್ಲಡ್ ಅಲ್ಲೇ ಬಂದ್ಬಿಡೈತ್ ಗುರು. ವಿರಾಟ್ ಕೊಹ್ಲಿ ಬಗ್ಗೆ ಕೆಣಕಕ್ ಆಗಲ್ಲ. ಐ ಥಿಂಕ್ ಈ ವರ್ಷ 2016ರ ಪೀಕ್ ಕೊಹ್ಲಿನ ನಾವು ನೋಡ್ತೀವಿ ಅಂತ ನನಗನ್ನಿಸ್ತಾ ಇದೆ. ಸೊ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ಜಾಸ್ ಹೇಸಲ್ವುಡ್ ಮೊದಲ IPL ಮೊದಲ ಮ್ಯಾಚ್ ಏನಿದೆ RCB ವರ್ಸಸ್ ಸನ್ರೈಸ್ ಹೈದರಾಬಾದ್, ಅದಕ್ಕೆ ಅವೈಲಬಲ್ ಇದ್ದಾರೆ ಬಟ್ ಆಡೋದಿಲ್ಲ ಅಂತ ಒಂದು ಅಫಿಷಿಯಲ್ ಕನ್ಫರ್ಮೇಶನ್ ಈಗ RCB ಮ್ಯಾನೇಜ್ಮೆಂಟ್ ಇಂದ ಬಂದಿದೆ. ಸೊ ಇದೊಂದು ಏನು ಆಶ್ಚರ್ಯ ಆಗಬೇಕು ಅನ್ನೋದೇನಲ್ಲ, ಬಟ್ ಒಂದು ಬೇಜಾರಾಗೋ ವಿಷಯನೇ. ಬಟ್ ಫಾರ್ ದ ಬೆಸ್ಟ್, ನಮ್ಮ ಟೀಮಲ್ಲಿ ಪ್ಲೇಯರ್ಸ್ ಇದ್ದಾರೆ, ಸೊ ನಾವು ಆಡಿಸ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರು ಅಂದರೆ ಒಂದೊಂದು ಲೈಕ್ನ ಮಾಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಬಂದಿತ್ತು ಅಂದರೆ ಸೊ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.